ಆರೋಪಿ ದರ್ಶನ್ ಸೇರಿ ಪ್ರಮುಖರನ್ನ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಈ ವೇಳೆ ಕಸ್ಟಡಿ ವಿಸ್ತರಣೆಗೆ ಪೊಲೀಸರು ಕೇಳ್ತಾ ಇದ್ದಾರೆ. 8 ದಿನ ಹೆಚ್ಚುವರಿ ಕಸ್ಟಡಿಯ ಅಗತ್ಯ ಇದೆ ಅನ್ನೋ ಕಾರಣವನ್ನು ನ್ಯಾಯಾಧೀಶರ ಮುಂದೆ ವಿವರಿಸಲಾಗ್ತಾ ಇದೆ. ಮತ್ತೊಂದೆಡೆ ಕಸ್ಟಡಿ ಕೊಡಬಾರದು ಅಂತ ಆರೋಪಿಗಳ ಪರ ವಕೀಲರು ವಾದಿಸ್ತಾ ಇದ್ದಾರೆ. ಕಾರಣ, ನಮ್ಮ ಕಕ್ಷಿದಾರರನ್ನು ಪೊಲೀಸರು ಕಸ್ಟಡಿಯಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನು ಕಸ್ಟಡಿ ಕೊಡಬಾರ್ದು, ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಸ್ಟಡಿ ಕೊಡಬಾರ್ದು ಅಂತಂದರೆ ಜುಡಿಷಿಯಲ್ ಕಸ್ಟಡಿ ಕೊಡಿ ಅನ್ನೋ ಮನವಿಯನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಸರ್ಕಾರದ ಪರ ವಕೀಲರು SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಯಾಕೆ ಕಸ್ಟಡಿಗೆ ಬೇಕು ಆರೋಪಿಗಳು ಅನ್ನೋದಕ್ಕೆ ಕಾರಣಗಳನ್ನು ನ್ಯಾಯಾಧೀಶರ ಮುಂದೆ ವಿವರಿಸಿದ್ದಾರೆ. ಈ ಕೇಸ್ನಲ್ಲಿ ಇನ್ನಷ್ಟು ತನಿಖೆ ಆಗಬೇಕಾದಂಥ ಅಗತ್ಯ ಇದೆ. ಆರೋಪಿಗಳನ್ನು ಮುಖಾಮುಖಿ ಕೂರಿಸಿ ತನಿಖೆ ಮಾಡಬೇಕಾದಂಥ ಅಗತ್ಯ ಇದೆ, ವಿಚಾರಣೆ ಮಾಡಬೇಕಾದಂಥ ಅಗತ್ಯ ಇದೆ. ಆರೋಪಿ ದರ್ಶನ್ನು ಕೊಲೆಯಾದ ನಂತರ ಮೈಸೂರಿಗೆ ಓಡಿ ಹೋಗಿದ್ದ. ಆ ಮೈಸೂರಲ್ಲಿ ಮಹಜರು ಮಾಡಬೇಕಾದಂಥ ಅಗತ್ಯ ಇದೆ. ಮೈಸೂರಿಗೆ ಉಳಿದಂಥ 4 ಜನ ಸರೆಂಡರ್ ಆದಂಥ, ಆರಂಭದಲ್ಲಿ ಸರೆಂಡರ್ ನಾಟಕ ಮಾಡಿದಂಥ 4 ಜನ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ಒಂದು ಹಂತದಲ್ಲಿ ಮೈಸೂರಿಗೆ ಹೋಗಿದ್ದರು. ಅಲ್ಲೂ ಸ್ಥಳ ಮಹಜರು ಮಾಡಬೇಕಾದಂಥ ಅಗತ್ಯ ಇದೆ. ಸೊ ಆ ಕಾರಣಕ್ಕಾಗಿ ಮತ್ತೆ 8 ದಿನ ಕಸ್ಟಡಿಯನ್ನು ವಿಸ್ತರಿಸಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದರು. ಈ ಕಡೆ ಆರೋಪಿಗಳ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಟಾರ್ಚರ್ನ ವಿಚಾರ ಪ್ರಸ್ತಾಪ ಆಯಿತು. ಅದಕ್ಕೆ ಅದೇ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂಥ SPP ಪ್ರಸನ್ನ ಕುಮಾರ್, ಮೃತಪಟ್ಟಿರುವಂಥ ಕೊಲೆಯಾದಂಥ ರೇಣುಕಾ ಸ್ವಾಮಿಗೂ ಕೂಡ ಆರೋಪಿಗಳು ಕರೆಂಟ್ ಶಾಕ್ ಕೊಟ್ಟಿದ್ರು. ಯಾವುದೋ ಒಂದು ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಅಂದರೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆ ಡಿವೈಸ್ ಏನಿದೆ ಅದನ್ನು ರಿಕವರಿ ಮಾಡಬೇಕಾದಂಥ ಅಗತ್ಯ ಇದೆ. ಅದನ್ನು ಇವರು ನಾಶ ಮಾಡಿರುವಂಥ ಸಾಧ್ಯತೆ ಇದೆ ಆರೋಪಿಗಳು ಅಂತ ಪ್ರಸನ್ನ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟರು. ಕಸ್ಟಡಿ ನೀಡೋ ವಿಚಾರಕ್ಕೆ ವಾದ ಮುಂದುವರಿಕೆಯಾಗಿದೆ. ಕಸ್ಟಡಿ ಮುಂದುವರಿಕೆ ಮಾಡದಂತೆ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಪೊಲೀಸರು ರಿಮಾಂಡ್ ಅರ್ಜಿ ನೀಡ್ತಾ ಇಲ್ಲ, ಇದುವರೆಗೆ ನಮಗೆ ರಿಮಾಂಡ್ ಅರ್ಜಿ ಬಂದಿಲ್ಲ, ನಮ್ಮ ಭೇಟಿಗೂ ಕೂಡ ಬಿಡ್ತಾ ಇಲ್ಲ ಅಂತ ಪವಿತ್ರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರೆ, ದರ್ಶನ್ ಪರ ವಕೀಲ ಅನಿಲ್ ಅವರು ಎಲ್ಲದಕ್ಕೂ ಆರೋಪಿ ದರ್ಶನ್ ಕಾರಣ ಅಂತ ಹೇಳೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 5 ದಿನ ವಿಚಾರಣೆ ಮಾಡಿದರೂ ಕೂಡ ರಿಮ್ಯಾಂಡ್ ಅಪ್ಲಿಕೇಶನ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ, ಕೇಸ್ ಡೈರಿಯಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಇರಬೇಕು, ಆದರೆ ಪೊಲೀಸರು ಇದನ್ನು ಕೊಡ್ತಾ ಇಲ್ಲ ಅನ್ನೋದನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ ಕೇಸ್ನ ಟೆಕ್ನಿಕಲ್ ಕೆಲವು ವಿಚಾರಗಳೇನಿದ್ದಾವೆ, ಅಂದರೆ ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟಿಲ್ಲ ಅನ್ನೋದನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ರಿಮಾಂಡ್ ಅರ್ಜಿ ಬಂದಿಲ್ಲ, ಕಕ್ಷಿದಾರರನ್ನು ಭೇಟಿಯಾಗೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಪವಿತ್ರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರೆ, ದರ್ಶನ್ ಪರ ವಕೀಲರು ಎಲ್ಲದಕ್ಕೂ ಆರೋಪಿ ದರ್ಶನ್ನೇ ಕಾರಣ ಅಂತ ಹೇಳೋದು ಎಷ್ಟು ಸರಿ. ನ್ಯಾಯಾಧೀಶರ ಎದುರು 5 ದಿನ ವಿಚಾರಣೆ ಮಾಡಿದರೂ ಕೂಡ, ಅಂದರೆ ಕಸ್ಟಡಿಯಲ್ಲಿಟ್ಟು 5 ದಿನ ವಿಚಾರಣೆ ಮಾಡಿದರೂ ಕೂಡ ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಇದೊಂದು ಆದೇಶ ಇದೆ, CD ಅಂದರೆ ಕೇಸ್ ಡೈರಿಯಲ್ಲಿ ರಿಮಾಂಡ್ ಅರ್ಜಿ ಇರಬೇಕು, ಆದರೆ ಇಲ್ಲಿ ಪೊಲೀಸರು ಅದನ್ನು ಕೊಡ್ತಾ ಇಲ್ಲ ಅಂತ ಹೇಳೋದರ ಜೊತೆಗೆ ಆರೋಪಿಗಳನ್ನು ಕಸ್ಟಡಿಗೆ ಕೊಡಬಾರದು ಅಂತ ಮನವಿ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಸದ್ಯ ಪ್ರಶ್ನೆ ಇರೋದು JCನ PCನ ಆರೋಪಿಗಳಿಗೆ ಅನ್ನುವಂಥ ಪ್ರಶ್ನೆ. ಪೊಲೀಸ್ ಕಸ್ಟಡಿನ ಅಥವಾ ಜುಡಿಷಿಯಲ್ ಕಸ್ಟಡಿನ? ಜುಡಿಷಿಯಲ್ ಕಸ್ಟಡಿ ಅಂತಂದರೆ ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರ್ತಾರೆ. ಇವತ್ತಲ್ಲ ನಾಳೆ ಪರಪ್ಪನ ಅಗ್ರಹಾರ ಹೋಗಲೇಬೇಕು. ಆದರೆ ಇವತ್ತು ಹೋಗ್ತಾರಾ, ಮುಂದೆ ಒಂದು 8 ದಿನ ಕಳೆದು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ. ಅದಕ್ಕೀಗ ಉತ್ತರ ಸಿಗೋದಕ್ಕಿದೆ. ಸ್ವಲ್ಪ ಹೊತ್ತಲ್ಲಿ ಅದರ ಉತ್ತರ ಸಿಗಬಹುದು ಅಂತ ಅನ್ಸುತ್ತೆ. ಸದ್ಯ ಕಸ್ಟಡಿ ಕೇಳ್ತಾ ಇರೋದು ಪೊಲೀಸರು. ನ್ಯಾಯಾಂಗ ಬಂಧನದ ಪರೋಕ್ಷವಾಗಿ ಪ್ರಸ್ತಾಪ ಮಾಡ್ತಾ ಇರೋದು ಆರೋಪಿ ಪರ ವಕೀಲರು. ಅಂದರೆ ಒನ್ಸ್ ನ್ಯಾಯಾಂಗ ಬಂಧನಕ್ಕೆ ಹೋದಾಗ, ಜುಡಿಷಿಯಲ್ ಕಸ್ಟಡಿಗೆ ಆರೋಪಿ ಹೋದ ಅಂತಾದರೆ ಇಲ್ಲಿ ತನಿಖೆ ಮುಗಿಯಿತು ಅಂತ ಲೆಕ್ಕ. ಅಂದರೆ ತನಿಖೆ ಒಂದು ಹಂತದ ತನಿಖೆ ಮುಕ್ತಾಯ ಆಯಿತು, ಆರೋಪಿಗಳನ್ನು ಇಟ್ಕೊಂಡು ತನಿಖೆ ಮಾಡುವಂಥ ಪ್ರೊಸೀಜರ್ ಮುಗಿಯಿತು ಅಂತ ಲೆಕ್ಕ. ಆಗ ನೀವು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿಕೊಳ್ಬಹುದು. ಅದೊಂದು ಅಡ್ವಾಂಟೇಜು ಓಪನ್ ಆಗುತ್ತೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಬಹುದು. ಅದು ಪುರಸ್ಕೃತ ಆಗತ್ತಾ ತಿರಸ್ಕೃತ ಆಗತ್ತಾ ಆ ನಂತರದ್ದು, ಬಟ್ ಅಪ್ಲಿಕೇಶನ್ ಹಾಕೋದಕ್ಕೆ ದಾರಿ ಓಪನ್ ಆಗುತ್ತೆ. ಸೊ ಅದಕ್ಕಾಗಿ ಈಗ ಇವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಲಿ ಅಂತ ಕಾಯ್ತಾ ಇರೋದು. ನ್ಯಾಯಾಂಗ ಬಂಧನಕ್ಕೆ ಹೋಗಿಬಿಟ್ರೆ ಬೇಲ್ ಅರ್ಜಿಯನ್ನು ಮೂವ್ ಮಾಡಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರ. ಬಟ್ ಈ ಕೇಸಲ್ಲಿ ಅಷ್ಟು ಈಸಿಯಾಗಿ ಬೇಲ್ ಸಿಗುವಂಥ ಸಾಧ್ಯತೆಗಳಿಲ್ಲ.
ಬಟ್ ಪ್ರೊಸೀಜರ್ ಆರಂಭ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ. ಲೋವರ್ ಕೋರ್ಟಲ್ಲಿ ಕೇಳಿ ಆನಂತರ ಅಲ್ಲಿ ರಿಜೆಕ್ಟ್ ಆಯಿತು ಅಂತಾದರೆ ಮತ್ತೆ ಮೇಲಕ್ಕೆ ಹೋಗಿ, ಸೊ ಈ ರೀತಿ ಆ ಪ್ರೊಸೀಜರನ್ನು ಆರಂಭ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಆರೋಪಿಗಳ ಪರ ವಕೀಲರದು. ಅದಕ್ಕಾಗಿ ಅವರು ಪೊಲೀಸ್ ಕಸ್ಟಡಿ ಕೊಡಬೇಡಿ, ಜೆ.ಸಿ ಕೊಡಿ ಅಥವಾ ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತ ಕೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ ಜೆ.ಸಿ ಕೊಡಿ ಅಂತ ಅರ್ಥ. ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತಂದರೆ ಮತ್ತೇನು, ರಾಜರಾಜೇಶ್ವರ ನಗರದ ಮನೆಗೆ ತಂದು ಬಿಡಕ್ಕಂತೂ ಆಗಲ್ಲ, ಜೆ.ಸಿಗೆ ಕೊಡಬೇಕು. ಸೊ ಆ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಕಡೆ ಪೊಲೀಸರು ಕೇಳ್ತಾ ಇರೋದು ಅಥವಾ SPP ಕೇಳ್ತಾ ಇರೋದು, ಅವರನ್ನು ಯಾಕೆ ನಾವು ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದೀವಿ ಅಂತಂದರೆ ತನಿಖೆ ಇನ್ನಷ್ಟು ನಡೀಬೇಕಾಗಿದೆ. ತನಿಖೆಯಲ್ಲಿ ಇನ್ನಷ್ಟು ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟತೆಯನ್ನು ಪಡ್ಕೊಳ್ಬೇಕಾಗಿದೆ. ರಿಕವರಿಗಳಿದ್ದಾವೆ, ಮೆಟೀರಿಯಲ್ ರಿಕವರಿ ಇದೆ. ಮೆಟೀರಿಯಲ್ ರಿಕವರಿ ಅಂತಂದರೆ ಈಗಾಗಲೇ ಒಂದು ಪ್ರಸ್ತಾಪ ಮಾಡಿದರು, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತಂದರೆ ಅದರ ಆ ವಸ್ತು ಯಾವುದನ್ನು ಬಳಸಿ ಕರೆಂಟ್ ಶಾಕ್ ಕೊಟ್ಟರು, ಅಂದರೆ ಏನು ಡಿವೈಸ್ ಏನಾದರೂ ಇದ್ದರೆ ಡಿವೈಸು ಅದನ್ನು ರಿಕವರಿ ಮಾಡಬೇಕು. ಮೊನ್ನೆ ರಿಕವರೀಸ್ ಕೇಳಿದರು, ಮೆಟೀರಿಯಲ್ ರಿಕವರಿ ಆಗಬೇಕು ಅಂತ ಕೇಳಿದರು. ಆ ನಂತರ ಕೃತ್ಯಕ್ಕೆ ಬಳಸಲಾಗಿರುವಂಥ ಹಗ್ಗ, ಅಂದರೆ ಹಗ್ಗದಲ್ಲಿ ಕಟ್ಟಿ ಹಾಕಿ ಮತ್ತು ರಿಪೀಸಲ್ಲಿ ಹೊಡೆದಿರೋದು, ಅಂದರೆ ಕಟ್ಟಿಗೆಯ ತುಂಡಲ್ಲಿ ಹೊಡೆದಿರೋದು ಅದು, ಅದರ ಜೊತೆಗೆ ಬೇರೆ ಏನಾದರೂ ಆಯುಧಗಳಿದ್ದರೆ ಹೊಡೆದಿರುವಂಥ ಆಯುಧಗಳು ಅದು, ಇದೆಲ್ಲವನ್ನು ಕೂಡ ಮೆಟೀರಿಯಲ್ ರಿಕವರಿ ಇದೆ ಅಂತ ಮೊನ್ನೆಯ ಪ್ರಸ್ತಾಪ ಮಾಡಲಾಗಿತ್ತು. ಮೊನ್ನೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಮೆಟೀರಿಯಲ್ ರಿಕವರಿ ಇದೆ ಅಂತ ಕೇಳ್ತಿದ್ದಾರೆ ಪೊಲೀಸರು. ಯಾವ ಮೆಟೀರಿಯಲ್ಲು? ಅದು ಕರೆಂಟ್ ಶಾಕ್ ಕೊಟ್ಟಿರೋದು, ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರುವಂಥ ಡಿವೈಸ್ ರಿಕವರಿ ಇದೆ. ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಯಾವುದು ಅಂತಂದರೆ ಕೃತ್ಯ ನಡೆದಂಥ ಜಾಗದಲ್ಲಿ ಮಹಜರಾಗಿದೆ, ಡೆಡ್ ಬಾಡಿ ಸಿಕ್ಕಂಥ ಜಾಗದಲ್ಲಿ ಮಹಜರಾಗಿದೆ, ಕಿಡ್ನಾಪ್ ಆಗಿರುವಂಥ ಜಾಗದಲ್ಲಿ ಮಹಜರಾಗಿದೆ, ಆರೋಪಿಗಳಿಗೆ ಸಂಬಂಧಿಸಿದಂಥ ಸ್ಥಳದಲ್ಲಿ ಮಹಜರಾಗಿದೆ. ಬಟ್ ದರ್ಶನ್ ಮೈಸೂರಿಗೆ ಹೋಗಿ ಕೂತಿದ್ರು, ಅಲ್ಲೇ ಅವರು ಡೀಲ್ ಮಾಡಿದ್ದಾರೆ. ಅಂದರೆ ಡೀಲ್ ಮಾತುಕತೆಗಳಾಗಿದೆ, 30 ಲಕ್ಷ ರೂಪಾಯಿಯ ಡೀಲ್ ಮಾತುಕತೆ ಉಳಿದ ಆರೋಪಿಗಳ ಜೊತೆಗೆ ಆಗಿದೆ. ಅಲ್ಲಿ ಮಹಜರು ಮಾಡಬೇಕಾದಂಥ ಅಗತ್ಯ ಇದೆ. ಮತ್ತು ಈ ಆರೋಪಿಗಳು ಯಾರಿದ್ದಾರೆ, ಸರೆಂಡರ್ ಆದಂಥ ಆರೋಪಿಗಳು ರಘು ಅಲಿಯಾಸ್ ರಾಘವೇಂದ್ರ, ಮತ್ತು ಯಾರೋ ಕಪ್ಪೆ, ಇನ್ನು ನಿಖಿಲ್ ಇರಬೇಕು, ನಿಖಿಲ್ಲು, ಈ 4 ಜನ ಆರೋಪಿಗಳು ಯಾರಿದ್ದಾರೆ, ಮತ್ತೊಬ್ಬ ಕೇಶವಮೂರ್ತಿ, ಈ 4 ಜನ ಆರೋಪಿಗಳು ಇವರು ಸರೆಂಡರ್ ಆಗೋದಕ್ಕಿಂತ ಮುಂಚಿತವಾಗಿ ದರ್ಶನನ್ನು ಹೋಗಿ ಮೈಸೂರಲ್ಲಿ ಭೇಟಿ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಮಹಜರು ಮಾಡಬೇಕಾದಂಥ ಅಗತ್ಯ ಇದೆ ಅಂತ. ಅಂದರೆ ಹೊಡೆದು ಕೊಂದವತ್ತು ಸರೆಂಡರ್ಗೆ ಒಪ್ಪಿದ್ರು, ಎಣ್ಣೆ ಏಟಲ್ಲಿದ್ರು ಅಂತ ಅನ್ಸುತ್ತೆ. ಆಗ ಒಪ್ಪಿದ್ರು, ನಾವು ಸರೆಂಡರ್ ಆಗ್ತೀವಿ ಅಣ್ಣ, ನೀವು ಹೇಳಿದರೆ ಸರೆಂಡರ್ ಏನು, ನಾವು ಗಲ್ಲು ಶಿಕ್ಷೆಗೂ ಒಳಗಾಗ್ತೀವಿ ಅಂತ ಒಪ್ಕೊಂಡಿದ್ರು 4 ಜನ. ನಂತರ ಬೆಳಗ್ಗೆ ಇಳೀತಲ್ವಾ ನಶೆ, ಆಗ ಗೊತ್ತಾಗಿದೆ ಸರೆಂಡರ್ ಆದರೆ ಸಮಸ್ಯೆ ಆಗುತ್ತೆ ಅಂತ. ಇಲ್ಲ, ನಾವು ಸರೆಂಡರ್ ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇವರನ್ನು ಮೈಸೂರಿಗೆ ಕಳಿಸ್ಕೊಟ್ಟಿದ್ದಾರೆ. ನೀವು ಅಣ್ಣನ ಜೊತೆಗೆ ಒಮ್ಮೆ ಮಾತಾಡಿ, ಎಲ್ಲ ಭರವಸೆ ನಿಮಗೆ ಅವರೇ ಕೊಡ್ತಾರೆ, ನಿಮ್ಮನ್ನು ಬಿಡುಗಡೆ ಮಾಡೋದಿರ್ಬೋದು, ನಿಮಗೆ ಬೇಲ್ ಮಾಡಿಸೋದಿರ್ಬೋದು, ಈ ಕೇಸಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದೆ ನಿಮ್ಮ ಮನೆಯವರಿಗೆ ದುಡ್ಡು ಕೊಡೋದಿರ್ಬೋದು, ಇದನ್ನೆಲ್ಲ ನಮ್ಮ ಅಣ್ಣ ನೋಡ್ಕೊಳ್ತಾರೆ, ಅಣ್ಣನ ಹತ್ರ ಒಮ್ಮೆ ಮಾತಾಡಿ ಅಂತ ಮೈಸೂರಿಗೆ ಕಳಿಸಿದ್ದಾರೆ 4 ಜನರನ್ನು. ಆ 4 ಜನ ಮೈಸೂರಿಗೆ ಹೋಗಿದ್ದಾರಲ್ಲ, ಅಲ್ಲೆಲ್ಲ ಮಹಜರು ಪ್ರಕ್ರಿಯೆ ಆಗಬೇಕು ಅಂತ ಈಗ SPP ನ್ಯಾಯಾಧೀಶರ ಗಮನಕ್ಕೆ ತಂದಿರೋದು. 30 ಲಕ್ಷ ರೂಪಾಯಿ ಮಾತುಕತೆ ಏನಿದೆ ಅದು ಆರೋಪಿಗಳು ಮೈಸೂರಿಗೆ ಹೋಗಿ ದರ್ಶನನ್ನು ಭೇಟಿಯಾಗಿರೋದು. ಸೊ ಇದರ ಸಂಬಂಧಿಸಿದಂತೆ ಮಹಜರು ಪ್ರಕ್ರಿಯೆ ಅಗತ್ಯ ಇದೆ ಅನ್ನೋದನ್ನು ಅವರು ಪ್ರಸ್ತಾಪಿಸ್ತಾ ಇರೋದು. ಆರೋಪಿ ಪರ ವಕೀಲರು ಕಸ್ಟಡಿಗೆ ಕೊಡಬಾರದು ಅಂತ ವಾದ ಮಂಡಿಸ್ತಾ ಇರೋದು. ಅವರು ಕಸ್ಟಡಿ ಕೊಡಬಾರ್ದು ಅನ್ನೋದಕ್ಕೆ ಕಾರಣಗಳೇನು ಏನು ಕೊಟ್ಟಿದ್ದಾರೆ ಅಂತಂದರೆ, ಆರೋಪಿ ಪರ ವಕೀಲರು, ಅದು ದರ್ಶನ್ ಪರ ವಕೀಲರಿರ್ಬೋದು, ಪವಿತ್ರ ಗೌಡ ಪರ ವಕೀಲರಿರ್ಬೋದು, ಅವ್ರು ಹೇಳ್ತಾ ಇರೋದು ಕಸ್ಟಡಿಯಲ್ಲಿ ಟಾರ್ಚರ್ ಕೊಡಲಾಗಿದೆ, ಸರಿಯಾಗಿ ಅವರನ್ನು ನಡೆಸ್ಕೊಂಡಿಲ್ಲ, ಏನೋ ಶಾಕ್ ಗೀಕ್ ಎಲ್ಲ ಕೊಟ್ಟಿದ್ದಾರೆ ಆರೋಪಿಗಳಿಗೆ. ಅದರಲ್ಲೊಬ್ಬ ನಂದೀಶು ಮತ್ತೊಬ್ಬ ಪ್ರದೂಷು, ಇವರಿಬ್ಬರಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು. ಪವಿತ್ರ ಗೌಡರನ್ನು ಸೌಜನ್ಯದಿಂದ ವರ್ತಿಸಿಲ್ಲ ಪವಿತ್ರ ಗೌಡ ಜೊತೆಗೆ. ಒಬ್ಬ ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಪೊಲೀಸರು ಮೃಗೀಯವಾಗಿ ವರ್ತಿಸಿದ್ದಾರೆ. ಆ ಕಾರಣಕ್ಕಾಗಿ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ, ಕಸ್ಟಡಿ ಕೊಡಬೇಡಿ ಅಂತ ವಕೀಲರು ವಾದ ಮಂಡಿಸ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.